ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, BMTC ಕಂಡಕ್ಟರ್ ನೇಮಕಾತಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2500 ನಮ್ಮ ಕರ್ನಾಟಕದಲ್ಲಿ ಏನು ಪೋಸ್ಟ್ ಇದ್ದಲ್ಲ, ಇದಕ್ಕೆ ಸಂಬಂಧಿಸಿದಂತೆ 214 HK ಹುದ್ದೆಗಳು ಇದ್ದು, ಇದಕ್ಕೆ ಸಂಬಂಧಿಸಿದ ಆಲ್ರೆಡಿ ಈಗ ಫಿಸಿಕಲ್ ಕೂಡ ಮುಗಿದಿದೆ. ಫಿಸಿಕಲ್ ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಮುಗಿದಿದೆ. ಇನ್ನು ನಾನ್ HKದ್ದು ನಿಮ್ದು ಏನು ಪೋಸ್ಟ್ಗಳಿದಾವಲ್ಲ, ಇದರದ್ದು ಈಗ ಇನ್ನೇನು ಒಂದು ವಾರದಲ್ಲಿ ನಿಮ್ಮದು ರಿಸಲ್ಟ್ ಅಂದ್ರೆ 1/5 ರಿಸಲ್ಟ್ ಕೂಡ ಬಿಡ್ತಾರೆ ಸ್ನೇಹಿತರೆ. ಹಾಗಿದ್ದರೆ ಇಲ್ಲಿ ಯಾವ ರೀತಿ ಫಿಸಿಕಲ್ ಇರ್ತದೆ, ಫಿಸಿಕಲ್ಲಿ ಏನೇನೆಲ್ಲ ತೆಗೆದುಕೊಳ್ತಾರೆ, ಹಾಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇಷ್ಟೊತ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲ ಸ್ನೇಹಿತರೆ, ಇಲ್ಲಿ ಕೇವಲ ಹೈಟ್ ಮಾತ್ರ ಚೆಕ್ ಮಾಡ್ತಾರೆ. ಮೊದಲಿಗೆ ಹೈಟ್ ಮತ್ತು ವೇಟನ್ನು ಎರಡು ಚೆಕ್ ಮಾಡ್ತಿದ್ರು. ಅದರಿಗೆ ಕೇವಲ ಹೈಟನ್ನು ಮಾತ್ರ ಚೆಕ್ ಮಾಡ್ತಿದ್ರು. ಮೊದಲಿಗೆ 50 kg ವೇಟನ್ನು ಚೆಕ್ ಮಾಡ್ತಿದ್ರು. ಸ್ನೇಹಿತರೆ, ಹೈಟ್ ಹೇಗಿದ್ದರೆ ಪುರುಷರಿಗೆ ಎಷ್ಟಿರಬೇಕು, ಮಹಿಳೆಯರಿಗೆ ಎಷ್ಟಿರಬೇಕು ಅಂತ ನೋಡಿದರೆ, ಸ್ನೇಹಿತರೆ ಪುರುಷರಿಗೆ 160 ಸೆಂಟಿಮೀಟರ್ ಹೈಟ್ ಇರಬೇಕಾಗ್ತದೆ. ಇದಕ್ಕಿಂತ ಕಡಿಮೆ ಇದ್ದರೆ ನಿಮ್ಮನ್ನು ಫೇಲ್ ಮಾಡ್ತಾರೆ. ಹಾಗೆ ಮಹಿಳೆಯರಿಗೆ 150 ಹೈಟ್ ಇರಬೇಕಾಗ್ತದೆ. ಇದಕ್ಕಿಂತ ಕಡಿಮೆ ಇದ್ದರೂ ಕೂಡ ಫೇಲ್ ಮಾಡ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ HKದಲ್ಲಿ ಸಾಕಷ್ಟು ಅಭ್ಯರ್ಥಿಗಳನ್ನು ಫೇಲ್ ಮಾಡಿದ್ದಾರೆ. ಯಾವ ರೀತಿ ಫೇಲ್ ಮಾಡಿದ್ದಾರಪ್ಪ ಅಂದ್ರೆ, ಅವ್ರದ್ದು 163 ಇದ್ರೂ ಕೂಡ 163, 162 ಈ ರೀತಿ ಇದ್ರೂ ಕೂಡ ಫೇಲ್ ಆಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹೈಟ್ ಇಡುವಾಗ 2 ರಿಂದ 3 ಸೆಂಟಿಮೀಟರ್ ಅಥವಾ 3 ರಿಂದ 4 ಸೆಂಟಿಮೀಟರ್ BMTCಗೆ ಅಥವಾ ಪೊಲೀಸ್ಗೆ ಹೋಲಿಸಿದರೆ 3 ರಿಂದ 4 ಸೆಂಟಿಮೀಟರ್ ಕಡಿಮೆ ಬರ್ತಾಯಿದೆ. ಅಂದರೆ ಪೊಲೀಸಲ್ಲಿ 170 ಬಂದವರು ಹೈಟ್ ಇಲ್ಲಿ 167, 166 ಈ ರೀತಿ ಬರ್ತಿದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಹೇಳಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳನ್ನು ಕೂಡ ಹೈಟಲ್ಲಿ ಫೇಲ್ ಮಾಡಿದ್ದಾರೆ. ಸ್ನೇಹಿತರೆ, ಅವ್ರದ್ದು ಕಟಾಂಕಟ್ಟಿ 162 ಇತ್ತಂದ್ರೆ ಅವ್ರದ್ದು 159 ಈ ರೀತಿ ಕೊಟ್ಟಿದ್ದಾರೆ. ಅಂದರೆ 2 ರಿಂದ 3 ಸೆಂಟಿಮೀಟರ್ ಅಥವಾ 3 ರಿಂದ 4 ಸೆಂಟಿಮೀಟರ್ ಕಡಿಮೆ ಕೊಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಹೇಳಿದ್ದಾರೆ. ಇದರಿಂದ ನೀವೇನಾದರೂ ಪಾರ ಆಗಬೇಕಪ್ಪ ಅಂದರೆ ಯಾವ ರೀತಿ ಮಾಡ್ಬೇಕಂದ್ರೆ, ಸ್ನೇಹಿತರೆ, ನಿಮ್ದು ಆಲ್ರೆಡಿ ನೀವು ಏನೀಗ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಏನಿರ್ತದಲ್ಲ, ಜಿಲ್ಲಾ ಆಸ್ಪತ್ರೆ ಅಥವಾ ಉಪಕೇಂದ್ರದಲ್ಲಿ ಹೋಗಿ ನಿಮ್ಮದು ಫಿಸಿಕಲನ್ನು ಚೆಕ್ ಮಾಡಿಕೊಳ್ಬೇಕು. ಫಿಸಿಕಲಲ್ಲಿ ಹೈಟ್ ಮತ್ತು ಏನೇನೆಲ್ಲ ಚೆಕ್ ಮಾಡ್ತಾರೆ ಅದರಲ್ಲಿ ನಿಮ್ಮದು ಹೈಟ್ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಿಮ್ಮದು ಹೈಟ್ ಎಷ್ಟಿದೆ ಚೆಕ್ ಮಾಡಿಸಿಕೊಂಡು ಆ ಲೆಟರನ್ನು ಬರೆಸಿಕೊಂಡು ನೀವು ಇಲ್ಲಿ ಎಕ್ಸಾಮ್ಗೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಲ್ಲಿ ಇರ್ತದಲ್ಲ ನಿಮ್ಮದು, ಅಲ್ಲಿ ನೀವು ಹೋಗ್ಬೇಕಾಗ್ತದೆ. ಅವಾಗ ಹೋಗುವಾಗ ನಿಮ್ಮದು ಏನಾದರೂ ಹೈಟನ್ನು ಕಡಿಮೆ ಕೊಟ್ಟರಪ್ಪ ಅಂದ್ರೆ, ನಾವೀಗ ಆಲ್ರೆಡಿ ಚೆಕ್ ಮಾಡಿಸಿಕೊಂಡು ಬಂದಿದ್ದೀವಿ, ನಮ್ಮದು ಹೈಟ್ ಇಷ್ಟಿದೆ ಅಂತ ತೋರಿಸ್ಬೇಕು. ಯಾಕಂದ್ರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇದ್ದ ಕಾರಣ ಕರೆಕ್ಟಾಗಿರ್ತದೆ ಅಂತೇಳಿ ಹೇಳ್ತಾರೆ. ಅಲ್ಲಿ ನೀವೇನಾದರೂ ಆಕ್ಷೇಪಣೆ ಮಾಡಲು ಕೂಡ ಸಹಾಯವಾಗುತ್ತೆ ಅಂತೇಳಿ ಇದನ್ನು ಹೇಳ್ತಾ ಇರೋದು. ಒಂದು ವೇಳೆ ನಿಮ್ಮದು ಹೈಟನ್ನು ಕರೆಕ್ಟ್ ಹಿಡಿದ್ರೂ ಕೂಡ ನಿಮ್ಮದು 159 ಅಥವಾ 158 ಬರ್ತಂದ್ರೆ ನಿಮ್ಮ ಪ್ರಾಬ್ಲಮ್ ಆಗಿರ್ತದೆ. ಆದರೆ ನಿಮ್ಮದು ಹೈಟ್ 160 ಮೇಲಿದ್ದರೂ ಕೂಡ ನಿಮ್ಮದು 161, 162 ಇದ್ದರೂ ಕೂಡ ನಿಮ್ಮದು ಏನಾದರೂ ಹೈಟ್ನಲ್ಲಿ ಫೇಲ್ ಮಾಡಿದ್ರೆ ಆವಾಗ ನೀವು ಆಕ್ಷೇಪಣೆ ಮಾಡಿ ಅಥವಾ ಹೊಳ್ಳಿ ಇನ್ನೊಮ್ಮೆ ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ಳುವಂತೆ ಮಾಡಲು ಅವಕಾಶ ಇರ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ನಿಮ್ಮದು ಹೈಟ್ ಕಮ್ಮಿ ಇದೆ ಅಥವಾ 162, 161 ಈ ರೀತಿ ಹೈಟ್ಗಳು ಇದ್ದವರು ಆದಷ್ಟು ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ನಿಮ್ಮ ಹೈಟನ್ನು ಚೆಕ್ ಮಾಡಿಸಿಕೊಂಡು ಅದನ್ನು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬನ್ನಿ. ಸ್ನೇಹಿತರೆ, ಹೈಟ್ ಬಗ್ಗೆ ಟಿಪ್ಸ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಟ್ನ ಯಾವ ರೀತಿ ಕೊಡಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ ವಿಡಿಯೋ ಇರ್ತಾವೆ, ಅದನ್ನು ನೀವು ನೋಡಿಕೊಳ್ಳಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತದೆ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.